ಚಿತ್ರದುರ್ಗ ಕರ್ನಾಟಕ ರಾಜ್ಯ ರೈತ ಸಂಘ ಬಳ್ಳೇಕೆರೆ ತಾಲೂಕು ಘಟಕ ಚಿತ್ರದುರ್ಗ ಜಿಲ್ಲೆ ವತಿಯಿಂದ ರೈತರ ಹಕ್ಕುಗಳ ರಕ್ಷಣೆಗೆ ಸಂಬಂಧಿಸಿದಂತೆ ಜಿಲ್ಲಾಡಳಿತಕ್ಕೆ ಗಂಭೀರ ಮನವಿ ಸಲ್ಲಿಸಲಾಯಿತು. ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ವತಿಯಿಂದ ಬಿಡುಗಡೆಗೊಂಡಿರುವ ಮಾರ್ಗಸೂಚಿಗಳನ್ವಯ ಚಿತ್ರದುರ್ಗ ಬಸ್ ನಿಲ್ದಾಣದಿಂದ ಬೆಂಗಳೂರು, ಹಿರಿಯೂರು ಹಾಗೂ ಚಳ್ಳಕೆರೆ ಕಡೆ ಸಂಚರಿಸುವ ಬಸ್ಸುಗಳನ್ನು ಚಿತ್ರದುರ್ಗದ ಗಾಂಧಿ ಸರ್ಕಲ್, ಮೈಸೂರು ಬ್ಯಾಂಕ್, ಪ್ರವಾಸಿ ಮಂದಿರ ಆಸ್ಪತ್ರೆ ಮುಂಭಾಗದ ಮೂಲಕ ಕಾರ್ಯಾಚರಣೆ ನಡೆಸುವಂತೆ ಆದೇಶ ನೀಡಬೇಕು ಎಂದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಇದರಿಂದ ಸಾರ್ವಜನಿಕರಿಗೆ, ವಿಶೇಷವಾಗಿ ರೈತರು ಹಾಗೂ ಗ್ರಾಮೀಣ ಪ್ರದೇಶದ ಪ್ರಯಾಣಿಕರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ತಿಳಿಸಲಾಗಿದೆ. ರೈತ ಸಂಘದ ಮುಖಂಡರಾದ ಕೆಸಿ ಭೂಪರಯ್ಯ ಅವರ ನೇತೃತ್ವದಲ್ಲಿ ಸಲ್ಲಿಸಲಾದ ಈ ಮನವಿಯಲ್ಲಿ ಬಳ್ಳೇಕೆರೆ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ರೈತರು ಎದುರಿಸುತ್ತಿರುವ ಹಲವು ಸಮಸ್ಯೆಗಳ ಕುರಿತು ವಿವರಿಸಲಾಗಿದೆ. ಭೂ ದಾಖಲೆಗಳ ತೊಂದರೆ, ನೀರಾವರಿ ಸೌಲಭ್ಯಗಳ ಕೊರತೆ, ವಿದ್ಯುತ್ ಸಂಪರ್ಕದ ಅಸಮರ್ಪಕತೆ, ರಸ್ತೆ ಸೌಲಭ್ಯಗಳ ಅಭಾವ ಹಾಗೂ ಬೆಳೆ ಪರಿಹಾರ ವಿಳಂಬ ಸೇರಿದಂತೆ ಮೂಲಭೂತ ಸಮಸ್ಯೆಗಳ ಕಾರಣದಿಂದ ರೈತರು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳು ತಕ್ಷಣ ಸ್ಥಳ ಪರಿಶೀಲನೆ ನಡೆಸಿ ರೈತರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಒದಗಿಸಬೇಕು ಎಂದು ರೈತ ಸಂಘವು ಆಗ್ರಹಿಸಿದೆ. ಬೇಡಿಕೆಗಳನ್ನು ನಿರ್ಲಕ್ಷಿಸಿದಲ್ಲಿ ಹೋರಾಟದ ಹಾದಿ ಹಿಡಿಯಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಲಾಗಿದೆ. ಈ ಸಂದರ್ಭದಲ್ಲಿ ರೈತ ಸಂಘದ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದು ಸರ್ಕಾರ ರೈತರ ಧ್ವನಿಗೆ ಸ್ಪಂದಿಸಬೇಕು ಎಂದು ಒತ್ತಾಯಿಸಿದರು. ಸರ್ಕಾರಿ ಬಸ್ಗಳನ್ನು ಹಿರೂರು ಕಡೆ ಹೋಗವು, ಚಳ್ಳಕೆರೆ ಕಡೆ ಹೋಗವು, ಬೆಂಗಳೂರು ಕಡೆ ಹೋಗೋವನ್ನ ಬೈಪಾಸ್ ಮೂಲಕ ಕಾರ್ಯಾಚರಣೆ ಮಾಡಿಸ್ತಿದ್ದಾರೆ. ಆ ಕಾರ್ಯಾಚರಣೆ ಆಗೋದ್ರಿಂದ ಬೈಪಾಸ್ ಮೂಲಕ ಹೋಗೋದ್ರಿಂದ ಚಳ್ಳಕೆರೆ, ಹಿರಿಯೂರು ಮತ್ತು ಬೇರೆ ಬೇರೆ ಮೊಳಕಾಲ್ಮೂರು ತಾಲೂಕಿನಿಂದ ಬರ್ತಕ್ಕಂಥ ಆಸ್ಪತ್ರೆಗೆ ರೋಗಿಗಳು, ಬಡವರು, ಕಡುಬಡವರು ಅಂಥವ್ರಿಗೆ ಆಸ್ಪತ್ರೆಯಿಂದ ತೋರಿಸ್ಕೊಂಡು ಮತ್ತು ಬೈಪಾಸ್ಗೆ 50 ರೂಪಾಯಿ ಕೊಟ್ಟು ಹೋಗಬೇಕು, ಚಳ್ಳಕೆರೆ ಬೈಪಾಸ್ಗೆ. ಆಮೇಲೆ ಶಾಲಾ ವಿದ್ಯಾರ್ಥಿಗಳು ಅವರು ಕೂಡ ದಿನ 50 ರೂಪಾಯಿನ ಆಟೋ ಕೊಟ್ಟು ಬೈಪಾಸ್ಗೆ ಹೋಗಬೇಕು. ಆಮೇಲೆ DC ಆಫೀಸ್ಗೆ ಬಂದಿರೋರು, ಕೆನರಾ ಬ್ಯಾಂಕಿಗೆ ಬಂದಿರೋರು, ಮೈಸೂರು ಬ್ಯಾಂಕ್ಗೆ ಬಂದಿರೋರು, ಬೇರೆ ಬೇರೆ ಕೆಲಸ ಬಂದಿರತಕ್ಕಂಥವ್ರು, ಆಮೇಲೆ ಕೃಷಿ ಇಲಾಖೆ ಹೋಗಿರ್ತಕ್ಕಂಥ ರೈತರು, ಸಾರ್ವಜನಿಕರಿಗೆ ಇಲ್ಲಿ ಮಧ್ಯಭಾಗದಲ್ಲಿ ಬಸ್ಗಳು ಕಾರ್ಯಾಚರಣೆ ಆಗೋದ್ರಿಂದ ಪ್ರತಿಯೊಬ್ಬ ರೈತನ 50 ರೂಪಾಯಿ ಕೊಟ್ಟು ಚಳ್ಳಕೆರೆ ಬೈಪಾಸ್ಗೆ ಹೋಗೋದ್ರಿಂದ ಚಳ್ಳಕೆರೆ ಚಿತ್ರದುರ್ಗಕ್ಕೆ ಹೋಗ್ತಾ ಬರ್ತಾ 50 ರೂಪಾಯಿ ಬಸ್ ಚಾರ್ಜ್ ಆಗುತ್ತೆ. ಅದೇ 50 ರೂಪಾಯಿಯನ್ನು ಬೈಪಾಸ್ಗೆ ಹೋಗೋದ್ರಿಂದ ರೈತರಿಗೆ ದೊಡ್ಡ ಹೊರೆ ಆಗುತ್ತೆ, ಬಡವರಿಗೆ ತುಂಬ ತೊಂದರೆ ಆಗುತ್ತೆ. ಶಾಲಾ ವಿದ್ಯಾರ್ಥಿಗಳಾದರೆ ದಿನನಿತ್ಯ ಕಣ್ಣೀರು ಹಾಕ್ತಾ ಇದ್ದಾರೆ. ಆಮೇಲೆ ಆಸ್ಪತ್ರೆಗೆ ಬರ್ತಕ್ಕಂಥ ಬಾಣಂತಿಯವರಿಗೆ, ಗರ್ಭಿಣಿಯವರಿಗೆ, ರೋಗಿಗಳಿಗೆ ಬಸ್ ಚಾರ್ಜ್ ಇಲ್ದ, ಹಣಕಾಸಿನ ತೊಂದರೆ ಇಲ್ದ ಬೈಪಾಸ್ಗೆ 50 ರೂಪಾಯಿ ಕೊಟ್ಟು ಹೋಗೋದ್ರಿಂದ ರೈತರಿಗೆ ತೊಂದರೆ ಆಗುತ್ತೆ ಅಂತ ನಾವು ಜಿಲ್ಲಾಧಿಕಾರಿಗಳಿಗೆ ಸುಮಾರು 2 ತಿಂಗಳಿಂದ ಮನವಿ ಮಾಡಿದ್ವಿ. ಆರೂ ಅವರು ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಇವರು ಕ್ರಮ ತಗೊಳ್ಳಿಲ್ಲ. ಟ್ರಾಫಿಕ್ ಪೊಲೀಸರು ಏನು ಮಾಡ್ತಾರೆ, ಹಿಂದೆ ಏನೂ ಇಲ್ಲಲ್ಲ, ಇವಾಗ ತಡೆಗೋಡೆ ಮಾಡಿದ್ದಾರೆ. ಡ್ರೈವರ್ ಏನಂದ್ರೆ ಅದನ್ನ ಒನ್ ವೇ ಮಾಡಿದ್ರೆ ಯಾವ ಸಮಸ್ಯೆ ಆಗೋದಿಲ್ಲ. ಈ ಬಸ್. ಕ್ಯಾಮ್ರಾಮ್ಯಾನ್ ರಾಜು, ವರದಿ ಪ್ರೇಮ್, ಸಿ ಟೌನ್ ನ್ಯೂಸ್ ಸದಾ ನಿಮ್ಮ ಜೊತೆ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.